ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಎಸ್ಕೆ ಗ್ರೂಪ್ಸ್ನ ಸಂಸ್ಥಾಪಕರಾದ ಶ್ರೀ ಎಸ್ ಕೋಮದನ್ ರವರು ಪ್ರತಿ ತಿಂಗಳು 2ನೇ ಭಾನುವಾರದಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸುತ್ತಾರೆ. ಇದುವರೆಗೂ ಅವರು 20 ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ನಡೆಸಿಕೊಂಡು ಬಂದಿದ್ದಾರೆ. ಇವರು ಈ ಭಾಗದ ಜನರಿಗೆ ಸ್ಪಂದಿಸಿ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್, ಪೆನ್, ಶೂ ಅನ್ನ ವಿತರಿಸಿ, ಅಂಧರಿಗೆ, ಕಿವುಡರಿಗೆ ಉಚಿತವಾಗಿ ಉಪಕರಣಗಳನ್ನ ವಿತರಿಸಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಚಿಲುಮೆ ಫೌಂಡೇಶನ್ನ ಶ್ರೀ ರವಿಕುಮಾರ್ ಅವರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ಸದಾ ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನರಿಗೆ ನೇರವಾಗಿ ಇನ್ನು ಮುಂದೆಯೂ ಇದೇ ರೀತಿ ಮುಂದುವರಿಸಿಕೊಂಡು ಹೋಗ್ಲಿ ಅಂತ ನಮ್ಮ ವಾಹಿನಿಯ ಆಶಯವಾಗಿರುತ್ತೆ. ಸರ್ ಒಂಚೂರು ಹಿಂದೆ ಬನ್ನಿ. ಓಕೆ ಮಾ. ವಾಲ್ಯೂಮ್ ಕಟ್ಟಲ್ಲ. கேக்குதா இப்போ? சார் பேர் என்ன சார் உங்களுக்கு? சார் சார் பேர் சுப்ரமணியம். கேக்குதுங்களா அது? மிஷன் கேக்குதா? இது க்ளீனாக கேட்குது அந்த பக்கம். என்ன சாப்பிட்டீங்க? என்ன சாப்பிட்டீங்க? சவுண்டு சவுண்டு வருது. ஒரு மாதிரி சவுண்ட் வருது. சவுண்ட் ஜாஸ்தி. எரிச்சலா இருக்கு. ಸಾಪ್ಟಿಂಗ್ಲಾ? ಇಲ್ಲ ಸೌಂಡ್ ಇರುತ್ತೆ. ಸೌಂಡೇ ಇರುತ್ತೆ ರೀ. ಸೌಂಡ್ ಇಲ್ದೇನೆ ಮಾಡೋದು. ಸೌಂಡ್ ಸಾಪ್ಟ್ಯಾ? என்ன சாப்பிட்டா? இட்லி. என்ன சாப்பிட்டீங்க? இட்லி. சாரி சார். சவுண்டு புதுசாக போட்டால் சொல்லுங்க. சவுண்டு அக்கா கொஞ்சம் சவுண்டு வாங்கி பண்ணி வச்சுன்னா இதான் தொந்தரவு இல்லையா? இப்போ கேட்குறது ಟಿವಿ ರೇಡಿಯೋ இப்போ டிவி இதெல்லாம் பார்த்தீங்க தெரியுமா? அம்மா பின்னாடி வாலிபர் இருக்கு. அம்மா அந்த சவுண்ட் நீங்கள் இது பண்ணிக்கலாம். நான் கொஞ்சம் எப்படிக்கா சொல் தண்ணி ஊற்றிக்கிறோம்னா அந்த படக்கூடாது. எடுத்து வச்சிடணும். அப்புறம் எல்லாம் ಸರ್ ನಮಸ್ಕಾರ ಪ್ರತಿಯೊಬ್ಬರಿಗೂ. ನಮ್ಮ ಕೋಮದನ್ ಎಸ್ ಕೆ ಗ್ರೂಪ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ. ಇದು ನಾನು ಕೋಮದನ್ ಮಾತ್ರ ಇಲ್ಲ, ನಮ್ಮ ಗ್ರೂಪ್ ಅವರು ಎಲ್ಲರೂ ನಮಗೆ ಸಾಥ್ ಕೊಟ್ಟು ಈ ಪ್ರೋಗ್ರಾಮ್ ಮೆಡಿಕಲ್ ಕ್ಯಾಂಪ್ ಸಂತೋಷ ನಡೆಸ್ತಾ ಇದ್ದಾರೆ. ಇವಾಗ ಶುಗರ್, BP, ENTದು ಮತ್ತು ಈ ಸ್ಪೀಚ್ ಆ್ಯಂಡ್ ಹಿಯರಿಂಗು, ಕಣ್ಣಿಂದ ಹಾಸ್ಪಿಟ್ಲ್, ಕ್ಯಾನ್ಸರ್ ಪ್ರತಿಯೊಂದು ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲರಿಗೂ ಇದು ಕಿವಿದು ಇಯರಿಂಗ್ದು ಮಿಷನ್ಸ್ ಹಾಕಿದ್ದೀವಿ. ಸುಮಾರು ಜನಕ್ಕೆ ಹಾಕಿದ್ದೀವಿ. ಕಾಲು ಇಲ್ದವ್ರಿಗೆ ಲೆಗ್ ಇದು ಮಾಡಿಸಿದ್ವಿ, ಪ್ಲಾಸ್ಟಿಕ್ ಬ್ಲೆಡ್ಡು ಇವತ್ತೇ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಪ್ರತಿಯೊಂದು ಮಾಡ್ತಾಯಿದ್ವಿ. ಇನ್ನು ಮುಂದೆ ಇದು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದು ನಮ್ಮದು 20ನೇ ಕ್ಯಾಂಪ್ ಇರೋದ್ರಿಂದ ಸಿಕ್ಕಾಪಟ್ಟೆ ನಾವು ಮಾಡ್ತಾಯಿದ್ದೀವಿ. ಇನ್ನೂ ಹೆಚ್ಚಿನ ಕಾರ್ಯಕ್ರಮ ನಾವು ಮಾಡಬೇಕು. ಇನ್ನೂ ಹೆಚ್ಚಿನ ಜನಕ್ಕೂ ನಾವೆಲ್ಲ ಪ್ರತಿಯೊಂದು ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದ್ದೀನಿ. ಇವತ್ತು ಸುಮಾರು ಜನ ಬಂದಿದ್ದಾರೆ. ಇವತ್ತು ಕಣ್ಣಿನ ಆಪ್ರೇಷನ್ಗೆಲ್ಲ ಜನಗಳು ಸುಮಾರು ಜನ ಬಂದಿರೋದ್ರಿಂದ ಎಲ್ಲರಿಗೂ ನನ್ನ ಸಂತೋಷ ಆಗ್ತಾ ಇದೆ, ಖುಷಿನೂ ಆಗ್ತಾ ಇದೆ. ನಮ್ಮ ಎಸ್ ಕೆ ಗ್ರೂಪ್ಸಿಂದ ಇಷ್ಟು ಜನಕ್ಕೆ ಅವರು ನಾವು ಮಾಡ್ತಾ ಇದ್ದೀವಿ. ಇವಾಗ ಜನರಿಗೆಲ್ಲರಿಗೂ ಗೊತ್ತಾಗಿದೆ ಈ ಕ್ಯಾಂಪ್ ನಡೆಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಬರ್ತಾ ಇದ್ದಾರೆ. ಅದಕ್ಕೆ ನಾನು ತುಂಬ ಸಂತೋಷ ಮಾಡ್ತೀನಿ.
ಅನೇಕ ಆರೋಗ್ಯವಾದ ದೃಷ್ಟಿಯಿಂದ ಹೆಲ್ತ್ ಕ್ಯಾಂಪ್ ಅನ್ನ 18ನೇ ಹೆಲ್ತ್ ಕ್ಯಾಂಪ್ ಆಗಿ 20ನೇ ಹೆಲ್ತ್ ಕ್ಯಾಂಪ್ ನ ಪ್ರಯುಕ್ತ ಈ ಒಂದು ಸುತ್ತಮುತ್ತಲಿನ ಸಾರ್ವಜನಿಕರು ಎಲ್ರಿಗೂ ಈ ಒಂದು ಏನು ಕಣ್ಣಿನ ಪರೀಕ್ಷೆ, BP, ಶುಗರ್ ಮತ್ತೆ ಇವರಂತ ಒಂದು ಹೊಸದಾಗಿ ಒಂದು ವಿಶೇಷವಾದಂತಹ ಹೃದಯಾಘಾತಕ್ಕೆ ಏನು ಹೃದಯ ಸಂಬಂಧಪಟ್ಟಂತೆ ಬ್ಲಾಕೇಜ್ ಅಥವಾ ಹಾರ್ಟ್ ಡಿಸೀಸ್ಗಳು ಏನಾದರೂ ಇದ್ದರೆ ಪೂರ್ವ ಪ್ರಾಥಮಿಕವಾಗಿ ಒಂದು ಪರೀಕ್ಷೆಯನ್ನ 3 ತಿಂಗಳು ಪೂರ್ವಭಾವಿಯಾಗಿ ತಿಳ್ಕೊಕೊಳ್ಳುವಂತ ಒಂದು ಸಾಧನ ಡಿಜಿಟಲ್ ಟೆಕ್ನಾಲಜಿ ಮುಖಾಂತರ ಜನರಿಗೆ ಇವತ್ತು ನಾವೆಲ್ಲರೂ ಸಹ ಆಧುನಿಕ ಯುಗದ ಕಡೆ ಇದ್ದೀವಿ, ಮತ್ತೆ ಡಿಜಿಟಲ್ ಹೆಲ್ತ್ ಕಡೆ ಎಲ್ಲ ಇರೋದ್ರಿಂದ ಅಂತ ಒಂದು ವಿಶೇಷವಾದಂತಹ ಒಂದು ಜನರಿಗೆ ತಿಳಿಸುವಂತ ಒಂದು ಸೇವಾ ಮನೋಭಾವನೆಯನ್ನ ಇಟ್ಟಿದ್ದಾರೆ. ಅವ್ರಿಗೆ ಹೆಚ್ಚಿನದಾಗಿ ಅವ್ರಿಗೆ ಭಗವಂತ ಚೆನ್ನಾಗಿ ಆಯುಷ್, ಆರೋಗ್ಯ ಮತ್ತೆ ಸಕಾಲ ಕೊಡ್ಲಿ, ಕಾಪಾಡ್ಲಿ. ಮತ್ತೆ ಈ ಒಂದು ಸುತ್ತಮುತ್ತಲಿನ ಎಲ್ಲಾ ಸಾರ್ವಜನಿಕರು ಅವರ ಒಂದು ಸೇವೆಗೆ ಯಾವಾಗಲೂ ನೀವು ಚಿರಋಣಿಯಾಗಿರ್ಬೇಕು ಅಂತ ಈ ಮುಖಾಂತರ ನಮ್ಮ ಫೌಂಡೇಶನ್ ಸಹ ಇದೇ ರೀತಿ ಆರೋಗ್ಯದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ನಾವು ಒಂದು ಸಂಜೀವಿ ಲಡ್ಡು ಕಾರ್ಯಕ್ರಮ ಮಾಡ್ತಾ ಇದ್ವಿ ಪ್ರತಿ ಗುರುವಾರ. ಯಾರು ಏನೇ ಇರಲಿ, ಯಾವುದೇ ಒಂದು ದ್ವೇಷ, ಅಸೂಯೆ ಮನೋಭಾವಗಳನ್ನ ಬಿಟ್ಟು ಒಂದು ಆರೋಗ್ಯದ ಬಗ್ಗೆ ಜಾಗೃತಿ ಇಟ್ಕೊಂಡಿರೋರು ಎಲ್ಲರೂ ಸಹ ಅಂತ ವ್ಯಕ್ತಿಗೆ ನಾವು ಯಾವಾಗಲೂ ಶ್ಲಾಘನೀಯ ಮಾಡಬೇಕು ಅನ್ನೋದು ನಮ್ಮ ಸಂಸ್ಥೆ. ಎಲ್ಲರೂ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಹಿಂಗೆ ಮಾಡ್ತಾ ಇರಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಖುಷಿಯಾಗಿರಬೇಕು. ಸಂಕ್ರಾಂತಿಯ ಬಗ್ಗೆ ಸ್ವಲ್ಪ ಈ ಸಲ ಡಿಫ್ರೆಂಟ್ ಪ್ರೋಗ್ರಾಮ್ ಒಂದು ಇಟ್ಟಿದ್ದೀನಿ. ಪ್ರತಿಯೊಂದು ಮನೆಗೆ ಕಬ್ಬು ಲಾಸ್ಟ್ ಟೈಮು ಕೊಟ್ಟಿದ್ದೀವಿ, ಬಿಫೋರ್ 2 ಇಯರ್ಸ್ ಕೊಟ್ಟಿದ್ದೀವಿ. ಈ ವರ್ಷನ ಕಬ್ಬು ಉಚಿತವಾಗಿ ಕೊಡ್ತಾ ಇದ್ದೀವಿ. ನಮ್ಮ ಏರಿಯಾ ಜನಗೆ ದಯಾನಂದ ನಗರ್, ಬಂಡ್ರಡ್ಡಿ ಸರ್ಕಲ್ ವಾರ್ಡ್ಗೆ 2 ವಾರ್ಡ್ಗೆ ಅಲ್ಲ, ಯಾರೇ ಬಂದರೂ ಒಂದು ಕೊಡೋಕ್ಕೆ ರೆಡಿ ಮಾಡಿದ್ದೀವಿ ಸರ್. 40,000 ಕಬ್ಬುಗಳು ಬರ್ತಾ ಇದೆ. ಅದು ಯಾರು ಬೇಕನ್ನೋ ತಗೊಂಡೋಗ್ಬೋದು, ಎಷ್ಟು ಜನ ಬೇಕಂದ್ರೂ ಬಂದು ತಗೊಂಡೋಗ್ಬೋದು. ಎಲ್ಲ ಉಚಿತವಾಗಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸರ್. ಮುಂಬರುವ ಹೊಸ ವರ್ಷ ಕೋಮದನವ್ರಿಗೆ ಚುನಾಯಿತ ಅಭ್ಯರ್ಥಿ ಆಗ್ತಾರೆ. ಅದು ನಾನು ಇವಾಗ ಸದ್ಯಕ್ಕೆ ಡಿಸೈಡ್ ಮಾಡಿಲ್ಲ, ಬಟ್ ಫ್ಯೂಚರ್ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಅದು ಇನ್ನೂ ಡಿಸೈಡ್, ಇನ್ನೂ ಇವಾಗ ಪ್ರೆಸೆಂಟ್ಗೆ ಅದ್ರ ಬಗ್ಗೆ ಇಲ್ಲ. ಅಂತ ಎಲ್ಲರಿಗೂ ಇಷ್ಟ ಇದೆ. ಒಳ್ಳೆ ಕೆಲಸನ ಮಾಡ್ತಾರೆ, ಬಡವ್ರಿಗೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ. ಏನು ತೊಂದರೆ ಇಲ್ಲ. ಬರೋರ್ಗೆ ಏನು ಬೇಕೋ ಮಾಡಿಕೊಡ್ತಾರೆ. ಏನು ಬರೋರು ಬೇಡ ಅನ್ನಲ್ಲ, ಬೈಯಲ್ಲ, ಸಂತೋಷವಾಗ ಏನು ಬೇಕಾದ್ರೂ ಮಾಡಿಕೊಡ್ತಾರೆ. ಬರಲ್ಲ, ಒಳ್ಳೇದೇ ಮಾಡಿಕೊಟ್ಟಿದ್ದಾರೆ. ಇವಾಗ ತೊಂದರೆ ಇದ್ರೆ ಹೇಳು, ನಾನು ಮಾಡ್ಕೊಡ್ತೀನಿ ಇದ್ದಾರೆ. ಇನ್ನೂ ನನಗೇನು ಬೇಕೋ ಮಾಡಿಕೊಡ್ತಾನೆ ಇದ್ದಾರೆ, ಅಷ್ಟೇ ಸರ್. ಊರಿಗಂತ ಇವ್ರಿಗಂತ ಇಲ್ಲ, ನಮ್ಮ ವಾರ್ಡಿಗೆ ಎಲ್ಲ ಜನ ಯಾರು ಎಲ್ಲೇ ಇದ್ರು ಸರಿ ಅವ್ರಿಗೆಲ್ಲರಿಗೂ ಮಾಡ್ಕೊಡ್ತೀನಿ. ಆಪರೇಷನ್ ಮಾಡ್ಕೊಟ್ಟಿದ್ದಾರೆ. ಎಲ್ಲ ಪ್ರತಿಯೊಂದು ಕಿವುಡ್ದು ಮತ್ತೆ ಕಿವಿ ಕೇಳದೆ ಇರೋರಿಗೆ ಮಿಷಿನ್ ಮಾಡೋದು, ಕಣ್ಣು ಆಪರೇಷನ್, ಈ ಥರ ಸುಮಾರು ಹಲವಾರು ಒಳ್ಳೇದನ್ನ ಇಲ್ಲಿ ಮಾಡಿಸ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಪರವಾಗಿ ಅವರಿಗೆ ಕೃತಜ್ಞತೆಗಳು ನಾವು ಹೇಳ್ತಾ இದ್ದೀವಿ. எங்கேயுமே யாரும் இந்த மாதிரி ஹெல்ப் பண்ணதில்லை. அவர் ஹெல்ப் பண்ணுறாருன்னா அவருக்கு கடவுள் நல்ல ஆரோக்கியம் கொடுக்கணும். இன்னும் நிறைய பேருக்கு அவர் நல்லதே செய்யணும்னு நான் கடவுள்கிட்ட வேண்டிக்கிறேன். இவரால் நடக்க முடியல, இவரால் ஏந்திரிச்சு நடக்க முடிகிற அளவுக்கு அவருக்கு பண்ணி கொடுத்துருக்காரு அப்படின்னா இந்த மாதிரி நிறைய பேருக்கும் அவர் இன்னும் நல்லதே செய்யணும்னு நான் கடவுளை வேண்டிக்கிறேன். அவர் ஆரோக்கியமும் ரொம்ப நல்லா இருக்கணும்னு வேண்டிக்கிறேன். ಮದನ್ ಸರ್ ಅವ್ರಿಗೆ ಅವರ ಪಿತ್ರಾಸ್ತಿ ಹೆಂಗೋ ಆ ಒಂದು ಸೇವಾ ಮನೋಭಾವನೆ ಆಸ್ತಿ ಅಂತ ತಿಳ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರ ಉದ್ದೇಶ ಏನಂದರೆ ಇಡೀ ದಯಾನಂದ ನಗರದಲ್ಲಿ ಪ್ರತಿ ಮನೆಯಲ್ಲೂ ಆರೋಗ್ಯ ಇರಬೇಕು, ಉದ್ಯೋಗ ಇರಬೇಕು, ವಿದ್ಯಾವಂತರಿರಬೇಕು ಅಂತ ಒಂದು ಒಳ್ಳೆ ಮನೋಭಾವನೆಯನ್ನು ಇಟ್ಕೊಂಡಿದ್ದಾರೆ. ಇದು ಭಾಳ ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅಂಥ ಒಂದು ಮನೋಭಾವನೆ ಯಾರಿಗೂ ಸಹ ಬರಲ್ಲ. ಬಂದಿರೋದು ಅವ್ರಿಗೆ ಗಾಡ್ ಗಿಫ್ಟು. ಅವರಲ್ಲಿ ಒಂದು ಉದ್ದೇಶ ಇದೆ, ಇಡೀ ದಯಾನಂದ ನಗರದ ಜನತೆ ಆರೋಗ್ಯವಾಗಿರಬೇಕು ಅನ್ನೋವಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಪ್ರತಿ ತಿಂಗಳ ಮೊದಲನೇ ಭಾನುವಾರದಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ನಮ್ಮ ಬಡಾವಣೆಯಲ್ಲಿ ಯಾರೊಬ್ಬರು ಸಹ ಅನಾರೋಗ್ಯದಿಂದ ಬಳಬಾರ್ದು, ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ವಿದ್ಯಾವಂತರಾಗಿರಬೇಕು, ಉದ್ಯೋಗಸ್ಥರಾಗಿರಬೇಕು ಅಂತೇಳಿ ಆರೋಗ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಮತ್ತು ಅದೇ ರೀತಿ ಉದ್ಯೋಗ ಮೇಳವನ್ನು ಸಹ ಹಮ್ಮಿಕೊಂಡಿದ್ದಾರೆ. ಇನ್ನು ಮುಂದೆ ಸಹ ಹಮ್ಮಿಕೊಳ್ತಾರೆ.
ಮತ್ತು ವಿದ್ಯಾರ್ಥಿಗಳಿಗೆ ಬೇಕಾದಂಥ ಪಠ್ಯಪುಸ್ತಕಗಳಾಗ್ಬೋದು, ಮತ್ತೊಂದಾಗ್ಬೋದು, ಎಲ್ಲನೂ ಉಚಿತವಾಗಿ ಒದಗಿಸ್ತಾ ಇದ್ದಾರೆ. ಯಾಕಂದರೆ ಈ ಯಾವುದೇ ಒಂದು ರಾಷ್ಟ್ರ ನಾವು ಪ್ರಗತಿಯನ್ನು ಸಾಧನೆ ಮಾಡಿದ್ವಿ ಅಂದರೆ ಅಲ್ಲಿ ಆರೋಗ್ಯ ಇರಬೇಕು, ಉದ್ಯೋಗ ಇರಬೇಕು, ಶೈಕ್ಷಣಿಕ ಇರಬೇಕು. ಆಗ ಮಾತ್ರ ನಾವು ಈ ದೇಶದ ಪ್ರಗತಿಯನ್ನು ಸಾಧಿಸ್ತಾ ಇದ್ದೇವೆ ಅನ್ನೋದಕ್ಕೆ ಸಾಕ್ಷಿಯಾಗಿರ್ತದೆ. APJ ಅಬ್ದುಲ್ ಕಲಾಂ ಒಂದು ಮಾತನ್ನು ಹೇಳ್ತಾರೆ. ಅವರು ಏನು ಹೇಳ್ತಾರೆ ಅಂದರೆ, ನಾವು 2020 ಅಥವಾ 2021 ಇಸ್ವಿಗೆ ಚಂದ್ರಮಂಡಲದಲ್ಲಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಒಂದು ಮಹಾನುಭಾವರ ಒಂದು ಉದ್ದೇಶವನ್ನು ಇಟ್ಕೊಂಡಿರೋದು ನಿಮ್ಮೆಲ್ಲರ ಪುಣ್ಯ. ಭಾಳ ಅಪರೂಪದ ಒಂದು ಉದ್ದೇಶ. ಮತ್ತು ಜೀಸಸ್ ಕ್ರೈಸ್ಟ್ ಒಂದು ಮಾತನ್ನು ಹೇಳ್ತಾರೆ, ತನ್ನಂತೆ ಪರರನ್ನು ಪ್ರೀತಿಸು ಅಂತ ಒಂದು ಮನೋಭಾವನೆಯನ್ನು ಮೈಗೂಡಿಸ್ಕೊಂಡಿದ್ದಾರೆ. ಮತ್ತು ಬಸವಣ್ಣಗಳು ಹೇಳ್ತಾರೆ, ದಯೆ ಧರ್ಮದ ಮೂಲ. ಪ್ರತಿಯೊಬ್ಬರಲ್ಲೂ ಸಹ ಅವರು ದಯೆ. ಅವ್ರ ಕಚೇರಿಗೆ ಬಂದಾಗ, ಯಾರನ್ನ ಹಸುವಿನಿಂದ ಬಂದಾಗ ಅಥವಾ ಊಟದ ಸಮಯಕ್ಕೆ ಬಂದಾಗ ಅವ್ರನ್ನ ಊಟ ಮಾಡಿದಿರ ಮಾತ್ರ ಕಳಿಸಲ್ಲ ಅವರು. ಅಂಥ ಒಂದು ದಯೆ, ಅಂಥ ಒಂದು ಕರುಣೆ. ಇವತ್ತು ಅನ್ನದಾನ, ಮಹಾದಾನ, ವಿದ್ಯಾದಾನ, ಅದಕ್ಕಿಂತ ಮಹಾದಾನ. ಇವತ್ತು ಮಕ್ಕಳು ಎಷ್ಟು ಪ್ರೀತಿಯಿಂದ ಬರ್ತಾರೆ ಅಂದರೆ ನಮಗೆ ಭಾಳ ಖುಷಿ ಆಗುತ್ತೆ. ಆ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಅಂಕಲ್, ಕೋಮದನ್ ಅಂಕಲ್ ಅಂತ ಬಂದು ಅಂಕಲ್ ಕೊಡೋಂಥ ಒಂದು ಕೂಲ್ ಡ್ರಿಂಕ್ಸ್ ಆಗ್ಬೋದು, ಚಾಕ್ಲೇಟ್ಸ್ ಆಗ್ಬೋದು, ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವ್ರನ್ನ ನಿಜವಾಗ್ಲೂ ನಾನು ಅವ್ರನ್ನ ಹೊಗಳ್ತಾ ಇಲ್ಲ. ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತಾರೆ ಅದೇ ರೀತಿ ಕೋಮದನ್ ಸರ್ಗೆ ಮಕ್ಕಳು ಗೌರವವನ್ನು ಕೊಡ್ತಾರೆ. ಅದೇ ರೀತಿ ಅಕ್ಕ ತಂಗಿದಿರು, ಅಣ್ಣ ತಮ್ಮಂದಿರು, ತಂದೆ ಸಮಾನರು, ತಾಯಂದಿರು ಸಹ ಅವ್ರನ್ನ ಗೌರವಿಸ್ತಾರೆ. ಇವತ್ತು ಒಂದು BP ಶುಗರ್ ಚೆಕಪ್ ಮಾಡಿಸ್ಬೇಕು ಅಂದರೆ 100 ರೂಪಾಯಿಗಳು ಖರ್ಚಾಗುತ್ತೆ. 100 ರೂಪಾಯಿ. ಕ್ಯಾನ್ಸರ್ ಚೆಕಪ್ ಮಾಡಿಸ್ಬೇಕು ಅಂದರೆ ಮನೇಲಿರೋ ಒಡೆ ಮಾರಾಟ ಮಾಡಬೇಕಾಗುತ್ತೆ. ಅಂಥ ಸ್ಥಿತಿಯಲ್ಲಿ ಪ್ರತಿಯೊಂದು ಚೆಕಪ್ಪನ್ನು ಉಚಿತವಾಗಿ ಸಾವಿರಾರು ಜನರಿಗೆ ಕನ್ನಡಕಗಳನ್ನು ವಿತರಣೆ ಮಾಡಿದ್ದಾರೆ. ಇದೊಂದು ಬೆಂಗಳೂರಲ್ಲೇ ಒಂದು ದಾಖಲೆ ಅಂತ ಹೇಳೋದ್ರ ತಪ್ಪಾಗಲಾರದು. ಇವತ್ತು ಕ್ಯಾನ್ಸರ್ ಚೆಕಪ್ನ ಉಚಿತವಾಗಿ ಮಾಡಿಕೊಡ್ತಾ ಇದ್ದಾರೆ, BP ಶುಗರ್ ಉಚಿತವಾಗಿ ಮಾಡ್ತಾ ಇದ್ದಾರೆ. ಮತ್ತು ಕಿವಿ ತೊಂದರೆ ಇರೋರಿಗೆ ಉಚಿತವಾದಂಥ ಅತ್ಯಾಧುನಿಕ ಯಂತ್ರಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ಇಂಥ ಒಂದು ಕಾರ್ಯ ನಿಮ್ಮೆಲ್ಲರ ಪುಣ್ಯ. ಇಂಥ ಒಂದು ಜನನಾಯಕನನ್ನು, ಇಂಥ ಒಂದು ನಿಸ್ವಾರ್ಥ ಸಮಾಜ ಸೇವಕರನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಬೆಂಬಲಿಸಿ ಆಶೀರ್ವದಿಸಬೇಕು. ಇಂಥವ್ರು ರಾಜ್ಯಕ್ಕೆ ಅಧಿಕಾರಕ್ಕೆ ಬರಬೇಕಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲ ಆಶೀರ್ವಾದ, ನಿಮ್ಮೆಲ್ಲರ ಬೆಂಬಲ ಇವ್ರ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ನಿಮ್ಮೆಲ್ಲರ ಬೆಂಬಲ, ನಿಮ್ಮೆಲ್ಲ ಆಶೀರ್ವಾದ ಕೋಮದನ್ ಅವ್ರಿಗೆ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸ್ಪೀಚ್ ಅಂಡ್ ಹಿಯರಿಂಗ್ ಮಾಡ್ತಾ ಇದ್ದೀವಿ, ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ, ECG ಮಾಡ್ತಾ ಇದ್ದೀವಿ. ಪ್ಲಸ್ ಎಲ್ಲ ಇದಕ್ಕೆ ಕಣ್ಣಿನ ಸಮಸ್ಯೆ ನಾವು ಸ್ಪೆಕ್ಸ್ ಕೊಡ್ತಾ ಇದ್ದೀವಿ. ಡಾಕ್ಟರ್ಸ್ಗೂ ಬಂದಿದ್ದಾರೆ, ಪ್ರತಿಯೊಂದು ಡಾಕ್ಟರ್ಸ್ಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ನಾವು 20ನೇ ಕ್ಯಾಂಪಿಂದ ಮಾಡ್ತಾ ಇದ್ದೀವಿ ಸರ್. ಒಟ್ಟು ಎಷ್ಟು ಥರ ಚೆಕಪ್ಗಳಿದೆ ಸರ್ ಇವತ್ತು? ಸರ್ ಸುಮಾರು ಚೆಕಪ್ ಇದೆ ಸರ್. ಆಮೇಲೆ ಇಲ್ಲಿ ಡಾಕ್ಟರ್ಸ್ಗೂ ಬಂದಿಲ್ಲ ಅಂದ್ರೂ ಬೇರೆ ಆಪರೇಷನ್ ಲೈಕ್ ಅರ್ನಿಯಾ, ಫೈಲ್ಸು, ಅದಕ್ಕೂ ಸಪ್ತಗಿರಿ ಹಾಸ್ಪಿಟ್ಲನ್ನ ಮಾಡಿಸ್ಕೊಡ್ತೀವಿ. ಪ್ಲಸ್ ರಾಮಯ್ಯ ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊಡ್ತೀವಿ, ES ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊಡ್ತೀನಿ. ಯಾವುದೇ ಥರ ಆಪರೇಷನ್ ಇದ್ರೂ ಫ್ರೀಯಾಗಿ ಮಾಡಿಸ್ಕೊಡ್ತೀನಿ ಸರ್. ಎಷ್ಟು ವರ್ಷಗಳಿಂದ ಮಾಡ್ತಾ ಬರ್ತಾರೆ ಸೇವೆ ಮಾಡೋಕ್ಕೆ? ಏನು ಕಾರಣ ಸರ್? ಇದು ನಮ್ಮದು ಫ್ಯಾಮಿಲಿ ಜನ್ರೇಷನ್. ನಮ್ಮ ಗ್ರ್ಯಾಂಡ್ ಫಾದರ್ ಮಾಡ್ತಾ ಇದ್ದಾರೆ, ನಮ್ಮ ಫಾದರ್ ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ. ಈ ಕಡೆ ನಮ್ಮ SK ಗ್ರೂಪ್ಸಿಂದ ಪ್ರತಿಯೊಂದು ನಮ್ಮ ಫ್ಯಾಮಿಲಿಯಿಂದ ಬಿಟ್ಟು ನಮ್ಮ SK ಗ್ರೂಪ್ಸ್ ಟೀಮ್ಸ್ ಅಷ್ಟು ಜನ ನಮ್ಮ ಸಪೋರ್ಟ್ ಮಾಡಿ ಮಾಡಿಸ್ತಾ ಇದ್ದಾರೆ ಸರ್. ಕನ್ನಡಕ ಎಲ್ಲ ಫ್ರೀಯಾಗಿ ಕೊಡ್ತಾ ಇದೀವಿ ಸರ್. ಇವತ್ತೆಲ್ಲ ಟೆಸ್ಟಿಂಗ್ ಮಾಡೋರಿಗೆ 1 ವೀಕ್ನಲ್ಲಿ ನೆಕ್ಸ್ಟ್ ಸಂಡೇ ಇದು ಒಂದು ಮಾಡಿ ಆಫೀಸ್ನಲ್ಲೇ ಕೊಡ್ತಾ ಇದ್ದೀವಿ ಸರ್. ಇದುವರೆಗೂ ಎಷ್ಟು ಜನ ಮೇಡಮ್ ಇದುವರೆಗೂ ಒಂದು 2,000 ಜನಕ್ಕೆ ನಾನು ಆಪರೇಷನ್ ಮಾಡಿದ್ದೀವಿ, 5,000 ಜನಕ್ಕೆ ಮನೆ ಸ್ಪೆಕ್ಸ್ ಕೊಟ್ಟಿದ್ದೀವಿ. ನಾಳೆನೇ ಆಪರೇಷನ್ ಹೋಗ್ತಾರೆ, ಬೆಳಗ್ಗೆ ಸಾರಾ ದೇವ್ಗೆ ಹೋಗ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ನೀವು ಬಂದು ಎಷ್ಟು ಜನ ಆಪರೇಷನ್ ಹೋಗ್ತಾರೆ ಅಂತ ನೀವು ನೋಡ್ಬೋದು. ನಾವು ಇವಾಗಲೂ ಆಲ್ರೆಡಿ ಎಜುಕೇಶನ್ ಮಾಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಇದು ಹೆಚ್ಚಿನ ಮಟ್ಟಕ್ಕೆ ನಾವು ಮಾಡಬೇಕು. ನಮ್ಮ ಏರಿಯಾದಲ್ಲಿ ನಾವು ಸುಮಾರು ಜನಕ್ಕೆ ಅಪ್ರೋಚ್ ಮಾಡಿದ್ದೀವಿ. ಇಲ್ಲಿ ಫ್ರೀ ಸರ್ವಿಸ್ ಮಾಡೋಕ್ಕೆ BBMP ಅಥವಾ ಏನಾದರೂ ಮಾಡಬೇಕಂದ್ರೆ ಲೈಕ್ ನೆಕ್ಸ್ಟ್ ನಮ್ಮ ಫ್ಯೂಚರ್ ಈ ವಾರ್ಡ್ ನಂಬರ್ 97ನಲ್ಲಿ ಕಿಡ್ನಿ ಡಯಾಲಿಸಿಸ್ ಮಾಡೋಕ್ಕೆ ENTದು ಮತ್ತು ಕಣ್ಣದು 24/7 ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ನಾನು. ಬಟ್ ನಮ್ಮ ಕಡೆಯಿಂದ ಸ್ಪಾನ್ಸರ್ಗಳಿಂದ ನಾವು ಮಾಡ್ತಾ ಇದ್ದೀವಿ. ಪರೀಕ್ಷೆ ಮಾಡಿಸ್ಕೊಂಡು ಅವ್ರಿಗೆಲ್ಲರಿಗೂ ಖುಷಿಯಾಗಿರ್ತದೆ. ಸರ್ ಡಾಕ್ಟರ್ಸ್ ಹೋಮ್ ಚೆಕಪ್ ಇಲ್ಲೇ ಬಂದಿದ್ದಾರೆ, ಪ್ರತಿಯೊಂದು ಡಾಕ್ಟರ್ಗಳು ಇಲ್ಲಿ ಬಂದಿದ್ದಾರೆ, ಇಲ್ಲೇ ಚೆಕ್ ಮಾಡ್ತಾರೆ. ಅದಕ್ಕೆ ಸೊಲ್ಯೂಷನ್ ಏನು ಮಾಡಬೇಕು ಅವ್ರು ಮಾಡ್ತಾ ಇದ್ದಾರೆ. ಪ್ಲಸ್ ಒಂದೊಂದು ಡಾಕ್ಟರ್ಸ್ ನಮಗೆ ಸಂಡೇಸ್ ಇರೋ ವೀಕ್ಲಿ ಒನ್ಸ್ ರಜಾ ಇರೋದು, ಅವ್ರು ರಜಾ ತಗೊಂಡಿದ್ರೆ ನಮ್ಮ ಹತ್ರ ಬಂದು ನಮ್ಮ ಸರ್ವಿಸ್ಗೆ ಹೆಲ್ಪ್ ಮಾಡೋದ್ರಿಂದ ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು. ರಾಜಕೀಯದೆಲ್ಲ ಒಂದು ಸದ್ಯಕ್ಕೆ ನಾನು ಇದಿಲ್ಲ, ನೋಡೋಣ, ಇನ್ನೂ ಟೈಮ್ ಇದೆ. ನಾವು ಮಾಡ್ತಾ ಇರೋ ಕೆಲಸ ನನ್ನ ಸರ್ವಿಸ್ಗೆ, ಸೋಷಿಯಲ್ ವರ್ಕ್ಗೂ ಅದಕ್ಕೂ ಸಂಬಂಧ ಇಲ್ಲ. ಬಟ್ ನಾವು ಮಾಡೋ ಫ್ರೀಡಮ್ ಅಲ್ಲಿ ಅದು ಜನರದ ಮೇಲೆ ಇಲ್ಲ, ನಮ್ಗೇನಾದ್ರೂ ಇಂಟ್ರೆಸ್ಟ್ ಆ ಥರ ಇದ್ರೆ ನಾನು ನೆಕ್ಸ್ಟ್ ಫ್ಯೂಚರ್ ನಾವು ಓಕೆ ಧನ್ಯವಾದ.